ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಮತ್ತೆ ಈಗ ಸರ್ಕಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸಕರು ಅಸಹಾಯಕತೆಯನ್ನ ಹೊರಗಾಕಿದ್ರು. ಅವ್ರೇನ್ ಹೇಳ್ತಾರೆ, ನಾವು ಹೋಗಿ ಮಂತ್ರಿಗಳಿಗೆ ನಮಗೇನಾದ್ರೂ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಯಾರು ಮಧ್ಯವರ್ತಿಗಳ ಮೂಲಕ ಹೋಗಿ ನಾವು ಒಂದು ಸ್ವಲ್ಪ ಹಣ ಕೊಡ್ತೇವೆ, ಎಷ್ಟು ಪರ್ಸೆಂಟೇಜ್ ಕೊಡಬೇಕು, 8% 10% ಅಂತ ಅಪ್ಫ್ರಂಟ್ ದುಡ್ಡು ಕೊಟ್ರೆ ಆಗ ನಮಗೆ ಕೆಲಸ ಸಿಗಬಹುದೇನೋ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ. ಬಹುಶಃ ಇಂಥ ಹೀನಾಯ ಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸು ತಲುಪಿದೆ ಅಂತಕ್ಕಂಥದ್ದಾದ್ರೆ ನಿಜಕ್ಕೂ ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ತಾರೆ 4.5 ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ನ ನಾವು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅಂತ. ಆದರೆ ಬಡ್ಜೆಟ್ದ ಪ್ರಮಾಣ ನೀವು ಹೇಳ್ತಾ ಇದ್ದೀರಿ, ಆದರೆ ಎಷ್ಟು ಸಾಲ ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ವಲ್ಲ. ಗ್ಯಾರಂಟಿಗಳಿಗೆ ನಿಮ್ಗೆ ದುಡ್ಡು ಎಷ್ಟು ಬೇಕು? 55,000 ಕೋಟಿ ನಿಮಗೆ ಹಣ ಬೇಕು ಪ್ರತಿ ವರ್ಷಕ್ಕೆ. ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು. 14 ತಿಂಗಳಲ್ಲಿ 25,000 ಕೋಟಿನ ಹೊಂದಿಸಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ಅವತ್ತು ತುಂಬ ಜನ ಶಾಸಕ ಮಿತ್ರರಿಗೆ ಇವತ್ತು ಕೇಳ್ಬೋದು, ಕುಮಾರಣ್ಣ ಅವರು ಎಂದಾದರೂ ಯಾರಿಗಾರು ಒಂದು 10 ರೂಪಾಯಿ ಅನುದಾನ ಕೊಡ್ತಕ್ಕಂಥದ್ರಲ್ಲಿ ಏನಾದರೂ ಕಮ್ಮಿ ಮಾಡಿದ್ರಾ? ರಾಜ್ಯ ವೇಗವಾಗಿ ಅಭಿವೃದ್ಧಿನೂ ಕಾಣ್ತಾ ಇತ್ತು. ಕುಮಾರಣ್ಣ ಕೊಟ್ಟಂತ ರೈತರ ಪರವಾಗಿ ಮಾತನ್ನು ಉಳಿಸ್ಕೊಂಡ್ರು. ಅದೇ ಕುಮಾರಣ್ಣ ಅವ್ರನ್ನ ಇವತ್ತು ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿಂದ ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರಲಿಲ್ಲ. ಆದರೆ ಅವತ್ತಿನ ಸನ್ನಿವೇಶ ಸಂದರ್ಭ ಪಕ್ಷವನ್ನು ಉಳಿಸಬೇಕಾಗಿತ್ತು. ಜೊತೆಯಲ್ಲಿ ದೆಹಲಿಯ ಕೇಂದ್ರದ ನಾಯಕರು ಇಲ್ಲ ಸನ್ಮಾನ್ಯ ಕುಮಾರಣ್ಣವರು ಸಂಸತ್ ಚುನಾವಣೆಗೆ ನಿಂತರೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಲೆ NDA ಅಭ್ಯರ್ಥಿಗಳ ಪರವಾಗಿ ಸೃಷ್ಟಿಯಾಗ್ತಕ್ಕಂಥದಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗ್ತದೆ. ನೀವು ಸಂಸತ್ ಚುನಾವಣೆಗೆ ನಿಂತ್ಕೋಬೇಕು ಅಂತಕ್ಕಂಥ ಡೈರೆಕ್ಷನ್ಸು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ಶ್ರೀ ಅಮಿತ್ ಶಾಜಿಯವರು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ. ಸಂಸತ್ ಚುನಾವಣೆಯಲ್ಲಿ 19 ಜನ ಸಂಸದರನ್ನ 28 ಜನ ಸಂಸದರಲ್ಲಿ 19 ಜನ ಸಂಸದರನ್ನ ಈ ರಾಜ್ಯದ ಜನತೆ ಜೊತೆಯಲ್ಲಿ ನಮ್ಮ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ದುಡಿಮೆ ನಿಮ್ಮೆಲ್ಲರ ಶ್ರಮದಿಂದ ರಾಜ್ಯದ ಜನತೆಯ ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ 19 ಜನ ಸಂಸದರನ್ನ ಇವತ್ತು ದೆಹಲಿಗೆ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಇವತ್ತು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಹರೀಶ್ ಅವರು ಮತ್ತೊಂದು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಅವರು ಕೈಗಾರಿಕೆ ಉಕ್ಕು ಸಚಿವರಾಗಿದ್ದೇನೆ, ನನ್ನ ವ್ಯಾಪ್ತಿ ಬಿಟ್ಟು ನಾನು ಬೇರೆ ಯಾಕೆ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಅವ್ರ ತಲೆಯಲ್ಲಿ. ಇವತ್ತು ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಅದನ್ನು ಅನೇಕ ಸಂದರ್ಭದಲ್ಲಿ ನಾವು ಸಾಬೀತು ಮಾಡಿದ್ದೇವೆ. ಮೈಸೂರಿನ ತಂಬಾಕು ಬೆಳೆಗಾರರು ರೈತರು ಕೆಲವು ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾರೆ. ಅವರು ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಬೆಳೆದಂಥ ಬೆಳೆಗಳು ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಅದನ್ನು ಸಂಪೂರ್ಣ ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಹೊಡಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂಥ ಅವತ್ತಿನ ನವದೆಹಲಿಯಲ್ಲಿ ನಿರ್ಧಾರ ಏನಿತ್ತು, ಅಲ್ಲಿ ರೈತರ ನಿಯೋಗ ಬಂದಿತ್ತು. ಆ ರೈತರ ನಿಯೋಗದಲ್ಲಿ ಬಂದಂಥವ್ರು ಭಾಳ ಜನ ವಕೀಲರಿದ್ರು, ವಿದ್ಯಾವಂತರಿದ್ರು. ಅವರೊಂದು ಮಾತನ್ನು ಹೇಳಿದ್ರು, ನಾವು ಪ್ರತಿ ವರ್ಷ ಕೂಡ ತಂಬಾಕು ಬೆಳೆಗಾರರು ಇದೇ ಸಂಕಷ್ಟಕ್ಕೆ ಒಳಗಾಗ್ತೇವೆ. ಆದರೆ ಈ ಬಾರಿ ನಮ್ಮ ಪುಣ್ಯಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿದ್ದಾರೆ, ಇಷ್ಟು ನಮ್ಮನ್ನು ಗೌರವಿತವಾಗಿ ಭಾಳ ಹತ್ತಿರದಿಂದ ಮಂತ್ರಿಗಳ ಜೊತೆ ಭೇಟಿಯನ್ನು ಮಾಡಿಸಿ ನಮ್ಮ ತಂಬಾಕುವನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು
ನಿಜಕ್ಕೂ ಕೂಡ ಒಬ್ಬ ರೈತನ ಮಗ ಇವತ್ತು ದೇಶದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವ್ರ ಜೊತೆ ಅವ್ರ ಕ್ಯಾಬಿನೆಟ್ನಲ್ಲಿ ಆಡಳಿತ ನಡೆಸಿದ್ರೆ ಇವರು ರೈತರಿಗೆ ಎಷ್ಟು ಶಕ್ತಿ ತಂದ್ಕೊಡ್ತದೆ ಅಂತಕ್ಕಂಥದ್ದು ಅದನ್ನ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.